ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮ್ಮ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸ್ವರ್ಗದ ದೇವದೂತರುಗಳೇ, ರಕ್ತ ಸಾಕ್ಷಿಗಳೇ, ಸಂತರುಗಳೇ, ನಮಗಾಗಿ ನಮ್ಮ ನ್ಯಾಯ ತೀರ್ಪಿನ ದಿನಕ್ಕಾಗಿ ಪ್ರಾರ್ಥಿಸಿರಿ. ಅಪ್ಪ ತಂದೆಯೇ, ಈ ದಿನವನ್ನು ನೀಡಿದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಮ್ಮನ್ನು ಜೀವಂತವಾಗಿಟ್ಟದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಿಮ್ಮ ಪ್ರೀತಿಯ ಮಗನಾಗಿ, ನಿಮ್ಮ ಪ್ರೀತಿಯ ಮಗಳಾಗಿ ಜೀವಿಸಲು ನಮ್ಮನ್ನು ಆಶೀರ್ವದಿಸಿರಿ. ಪರಿಶುದ್ಧಾತ್ಮರಿಂದ ನಮ್ಮನ್ನು ತುಂಬಿಸಿರಿ. ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿಸಿರಿ. ಪವಿತ್ರಾತ್ಮರ ಜ್ಞಾನದಿಂದ ನಮ್ಮನ್ನು ತುಂಬಿಸಿರಿ. ಪರಿಶುದ್ಧಾತ್ಮರ ಸತ್ಫಲಗಳಿಂದ ನಮ್ಮನ್ನು ತುಂಬಿಸಿರಿ. ಈ ದಿನವನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ನಿಮ್ಮ ಯೋಜನೆಯಂತೆ, ನಿಮ್ಮ ಚಿತ್ತದಂತೆ ನಮ್ಮನ್ನು ಮುನ್ನಡೆಸಲು ಜ್ಞಾನ ಹಾಗೂ ವಿವೇಕವನ್ನು ದಯಪಾಲಿಸಿ, ಪರಿಶುದ್ಧಾತ್ಮರು ನಮ್ಮನ್ನು ಮುನ್ನಡೆಸಿ ಸತ್ಯದ ಮಾರ್ಗದಲ್ಲಿ, ಪರಿಶುದ್ಧತೆಯ ಮಾರ್ಗದಲ್ಲಿ, ಪ್ರಾಮಾಣಿಕತೆಯ ಮಾರ್ಗದಲ್ಲಿ ನಾವು ಜೀವಿಸುವಂತೆ ಬಲಪಡಿಸಿರಿ ಸ್ವಾಮಿ. ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ. ಸರ್ವಶಕ್ತರಾದ ತಂದೆಯೇ, ನಿಮಗೆ ಸ್ತೋತ್ರ. ಸರ್ವವಲ್ಲಭರಾದ ತಂದೆಯೇ, ನಿಮಗೆ ಸ್ತೋತ್ರ. ಯೆಹೋವ ದೇವರೇ, ನಿಮಗೆ ಸ್ತೋತ್ರ. ಯೆಹೋವ ಈರೇ, ನಿಮಗೆ ಸ್ತೋತ್ರ. ಯೆಹೋವ ಶಮ್ಮ, ನಿಮಗೆ ಸ್ತೋತ್ರ. ಯೆಹೋವ ಶಾಲೋಮ್, ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿ, ನಿಮಗೆ ಸ್ತೋತ್ರ. ಯೆಹೋವ ರೂವಾ, ನಿಮಗೆ ಸ್ತೋತ್ರ. ಯೆಹೋವ ಚಿದ್ಕೀಯನು, ನಿಮಗೆ ಸ್ತೋತ್ರ. ಯೆಹೋವ ಮೆಕದೇಶ್, ನಿಮಗೆ ಸ್ತೋತ್ರ. ಯೆಹೋವ ಇಲಿಯೋನ, ನಿಮಗೆ ಸ್ತೋತ್ರ. ಯೆಹೋವ ರಾಫಾ, ನಿಮಗೆ ಸ್ತೋತ್ರ. ಯೆಹೋವ ಎಲ್ ಶಡಾಯ್, ನಿಮಗೆ ಸ್ತೋತ್ರ. ಮಹೋನ್ನತರಾದ ದೇವರೇ, ನಿಮಗೆ ಸ್ತೋತ್ರ. ನೀತಿಯ ರಾಜರೇ, ನಿಮಗೆ ಸ್ತೋತ್ರ. ನಿರ್ಮಲವುಳ್ಳ ರಾಜರೇ, ರಾಜಾದಿರಾಜರೇ, ಕರುಣೆಯುಳ್ಳ ದೇವರೇ, ನಿಮಗೆ ಸ್ತೋತ್ರ. ನಿಮಗೆ ವಂದನೆ, ನಿಮಗೆ ಆರಾಧನೆ, ನಿಮಗೆ ಮಹಿಮೆ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ. ಅಪ್ಪ ತಂದೆಯೇ, ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯ ವಾಕ್ಯ 10 ಹಾಗೂ 11ರಲ್ಲಿ ನುಡಿದಿರುವ ಹಾಗೆ, ಶುದ್ಧ ಹೃದಯವನ್ನು ದೇವ ನಿರ್ಮಿಸಿರಿ. ಶುದ್ಧ ಹೃದಯವನ್ನು ದೇವ ನಿರ್ಮಿಸು. ನನ್ನ ಅಂತರಂಗವನ್ನು ಚೇತನಗೊಳಿಸು. ತಳ್ಳಬೇಡ ನನ್ನು ದೇವ ನಿನ್ನ ಸನ್ನಿಧಿಯಿಂದ. ದೂಡಬೇಡ ನಿಮ್ಮ ಪವಿತ್ರಾತ್ಮರನ್ನು ನನ್ನಿಂದ. ಹೌದು ಸ್ವಾಮಿ, ಶುದ್ಧ ಹೃದಯವನ್ನು ನಮಗೆ ಕರುಣಿಸಿರಿ. ಏಕೆಂದರೆ ಶುದ್ಧ ಹೃದಯವನ್ನು ನಾವು ಕಳೆದುಕೊಂಡಿದ್ದೇವೆ. ಲೋಕದಲ್ಲಿ ಜೀವಿಸುತ್ತಿರುವ ಪ್ರತಿ ದಿನ, ಪ್ರತಿ ಕ್ಷಣ
ನಾವು ಶುದ್ಧ ಹೃದಯದಿಂದ ಜೀವಿಸಲು ಸಾಧ್ಯವಾಗುತ್ತಿಲ್ಲ ದೇವ. ಲೋಕದ ಆಚಾರ ವಿಚಾರಗಳು, ಲೋಕದ ಆಸೆ ಆಕಾಂಕ್ಷೆಗಳು, ಲೋಕದ ಚಿಂತೆಗಳು, ಲೋಕದ ಬಾಧೆಗಳು, ಲೋಕದ ಅವಮಾನಗಳು, ಲೋಕದ ಇಚ್ಛಾಶಕ್ತಿಗಳು ಎಲ್ಲವುಗಳಿಂದ ನಮ್ಮ ಹೃದಯ ಸಂಪೂರ್ಣವಾಗಿ ನಾಶವಾಗಿದೆ ಸ್ವಾಮಿ. ನಮಗೆ ಶುದ್ಧ ಹೃದಯವನ್ನು ದೇವ ನಿರ್ಮಿಸಿರಿ. ನಮ್ಮ ಅಂತರಂಗವನ್ನು ಚೇತನಗೊಳಿಸಿರಿ ಸ್ವಾಮಿ. ಪ್ರತಿದಿನ ಪ್ರತಿ ಕ್ಷಣ ಮಾನಸಿಕವಾಗಿ ಶಾರೀರಿಕವಾಗಿ ನೋಟದಿಂದ ಆಲೋಚನೆಯಿಂದ ಕಾರ್ಯಗಳ ಮುಖಾಂತರ ನಿಮಗೆ ವಿರುದ್ಧವಾಗಿ ಪಾಪ ಮಾಡುತ್ತಿರುವ ನನ್ನನ್ನು ದೂಡಬೇಡ ಸ್ವಾಮಿ. ನಿಮ್ಮಿಂದ ನಿಮ್ಮ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡಿ, ಏಕೆಂದರೆ ನಾನು ಬಲಹೀನನು ಸ್ವಾಮಿ. ಯೇಸುವೇ, ನಾನು ಬಲಹೀನನು ಯೇಸುವೇ, ಬಲಹೀನನು. ನನ್ನ ಪರಿಶುದ್ಧಾತ್ಮ ನನಗಾಗಿ ನೀವು ನೀಡಿದ, ನನ್ನನ್ನು ಪೋಷಣೆ ಮಾಡೋದಕ್ಕಾಗಿ ನನಗೆ ಪೋಷಕರಾಗಿ ನೀಡಿದ ಪರಿಶುದ್ಧಾತ್ಮರನ್ನು ನನ್ನನ್ನು ದೂಡಬೇಡಿ ಸ್ವಾಮಿ. ನೀವೇನಾದರೂ ಪರಿಶುದ್ಧಾತ್ಮರು ನನ್ನಿಂದ ದೂಡಿದ್ದೇ ಆದರೆ ಈ ಲೋಕದಲ್ಲಿ ನನ್ನನ್ನು ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲಪ್ಪ. ನಾನು ಮಾಡಿದ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ನೀಡಿರಿ. ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 19ರಲ್ಲಿ ಬರೆದಿರುವ ಹಾಗೆ ನನ್ನ ದೈಹಿಕ ವ್ಯಾಮೋಹಗಳಿಂದಲೂ ವ್ಯಾಮೋಹದ ದುಷ್ಪರಿಣಾಮಗಳಿಂದ ಯೇಸುವೇ ನನ್ನನ್ನು ರಕ್ಷಿಸಿರಿ. ಯೇಸುವೇ ನನ್ನನ್ನು ರಕ್ಷಿಸಿರಿ ಸ್ವಾಮಿ. ಅಶುದ್ಧತೆಯ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಅಶುದ್ಧತೆಯ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಆದರದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಆದರದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಕಾಮುಕತನದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ವಿಗ್ರಹಾರಾಧನೆ ಎಂಬ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ವಿಗ್ರಹಾರಾಧನೆ ಎಂಬ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಮಾಟ ಮಂತ್ರದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಮಾಟ ಮಂತ್ರದ ಪಾಪದಿಂದ ನನ್ನನ್ನು ರಕ್ಷಿಸಿರಿ ಯೇಸುವೆ. ಹಾಗೆತನದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಹಾಗೆತನದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಅಹಂಕಾರದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಅಹಂಕಾರದ ಪಾಪದಿಂದ ನನ್ನನ್ನು ರಕ್ಷಿಸಿರಿ ಯೇಸುವೆ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಜಗಳದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ನಾನು ಮಾಡುವ ಜಗಳ ಎಂಬ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಹೊಟ್ಟೆ ಕಿಚ್ಚಿನ ಪಾಪದಿಂದ ನನ್ನನ್ನು ರಕ್ಷಿಸಿರಿ ಯೇಸುವೆ. ಹೊಟ್ಟೆ ಕಿಚ್ಚಿನ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಕ್ರೋಧದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಸ್ವಾರ್ಥ ಭೇದದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಸ್ವಾರ್ಥ ಭೇದದ ಪಾಪದಿಂದ ನನ್ನನ್ನು ರಕ್ಷಿಸಿರಿ ಯೇಸುವೆ. ಪಕ್ಷಪಾತದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಪಕ್ಷಪಾತದ ಪಾಪದಿಂದ ನನ್ನನ್ನು ರಕ್ಷಿಸಿರಿ ಯೇಸುವೆ. ಕುಡುಕುತನದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಕುಡುಕುತನದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ದುಂದೌತಣದ ಪಾಪದಿಂದ ನನ್ನನ್ನು ರಕ್ಷಿಸಿರಿ.
ದುಂದೌತಣದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ನಿಮ್ಮ ವಾಕ್ಯಗಳನ್ನು ತಿರಸ್ಕಾರ ಮಾಡಿದ್ದಕ್ಕಾಗಿ, ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ತಿರಸ್ಕಾರ ಮಾಡಿದ ಪಾಪಗಳಿಗಾಗಿ, ಆ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ನಿಮ್ಮನ್ನು ಮಹಿಮೆ ಪಡಿಸದ ಪಾಪಗಳಿಗಾಗಿ, ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಯೇಸುವೇ, ನಿಮ್ಮನ್ನು ಮಹಿಮೆ ಪಡಿಸದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ನಿಮ್ಮ ಪ್ರೀತಿಯನ್ನು ಸವಿಯದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಅಶುದ್ಧ ಆಲೋಚನೆಗಳ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ಅಸಹ್ಯ ಕಾರ್ಯಗಳಿಂದ ಮಾಡಿದ ಪಾಪ, ಪ್ರತಿಯೊಂದು ಪಾಪದಿಂದ ನನ್ನನ್ನು ರಕ್ಷಿಸಿರಿ. ನಿಮ್ಮ ಸೇವೆ ಮಾಡುವುದರಲ್ಲಿ ತಾತ್ಸಾರ ಮಾಡಿದ ಪಾಪದಿಂದ ನನ್ನನ್ನು ರಕ್ಷಿಸಿರಿ. ನಿಮ್ಮ ಪ್ರೀತಿಯನ್ನು ಲೋಕಕ್ಕೆ ಅಂದರೆ ಇತರರಿಗೆ ನೀಡಲು ಕೊರತೆ ಮಾಡಿದ್ದಕ್ಕಾಗಿ ಕ್ಷಮಿಸಿರಿ ಸ್ವಾಮಿ. ನಿಮ್ಮ ವಾಕ್ಯವನ್ನು ಓದದೆ, ನಿಮ್ಮ ವಾಕ್ಯವನ್ನು ಆಲಿಸದೆ, ನಿಮ್ಮ ವಾಕ್ಯವನ್ನು ಧ್ಯಾನಿಸದೆ, ನಿಮ್ಮ ವಾಕ್ಯ ನುಡಿಯುವಂತೆ ಜೀವಿಸದೇ ಇದ್ದ ಪಾಪಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ. ಆ ಪಾಪದಿಂದ ನನ್ನ ರಕ್ಷಿಸಿರಿ ಯೇಸುವೇ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆಯಿರಿ. ಯೇಸುವೇ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆದು ನನ್ನನ್ನು ಪರಿಶುದ್ಧಗೊಳಿಸಿರಿ ಸ್ವಾಮಿ. ಯೇಸುವೇ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನ ಆತ್ಮವನ್ನು ತೊಳೆಯಿರಿ, ನನ್ನನ್ನು ಪರಿಶುದ್ಧಗೊಳಿಸಿರಿ. ಯೇಸುವೇ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನ ಆತ್ಮವನ್ನು ತೊಳೆದು ನನ್ನನ್ನು ಪರಿಶುದ್ಧಗೊಳಿಸಿರಿ. ನನ್ನನ್ನು ಪರಲೋಕಕ್ಕೆ ಬಾಧ್ಯಸ್ಥನನ್ನಾಗಿ, ಪರಲೋಕದ ಪ್ರಜೆಯಾಗಿ ನನ್ನನ್ನು ಮಾರ್ಪಡಿಸಿರಿ. ಯೇಸುವೇ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು, ನನ್ನ ಆತ್ಮವನ್ನು ತೊಳೆಯಿರಿ, ನನ್ನನ್ನು ಪರಲೋಕದ ಪ್ರಜೆಯಾಗಿ ಮಾರ್ಪಡಿಸಿರಿ. ಯೇಸುವೇ, ಈ ಲೋಕದ ಆಚಾರ ವಿಚಾರಗಳಿಗೆ ಒಳಗಾಗಿ, ಈ ಲೋಕದ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ, ಶರೀರದ ಸ್ವಭಾವಕ್ಕೆ ಒಳಪಟ್ಟು ನಿಮ್ಮಿಂದ ನಾನು ಬೇರ್ಪಟ್ಟಂತ ಎಲ್ಲ ಸಮಯಕ್ಕಾಗಿ ನಾನು ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸದ ಕ್ಷಣಗಳಿಗಾಗಿ, ಆಲಯಕ್ಕೆ ಬರದೇ ಇದ್ದಂಥ ಕ್ಷಣಗಳಿಗಾಗಿ, ಸ್ವಾರ್ಥ ಕಾರ್ಯಕ್ಕಾಗಿ ನಿಮ್ಮ ಶರೀರವನ್ನು ಸ್ವೀಕರಿಸದ, ನಿಮ್ಮ ರಕ್ತವನ್ನು ಸೇವಿಸದ ಸಮಯಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ನಾ ಕೋಪಗೊಂಡಂತ ಎಲ್ಲ ಸನ್ನಿವೇಶಗಳಿಗಾಗಿ, ಪ್ರತಿಯೊಂದು ಸಮಯಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಕೋಪದಲ್ಲಿ ಆಡಿದ ಮಾತುಗಳಿಗಾಗಿ, ಕೋಪದಲ್ಲಿ ಶಪಿಸಿದ ನುಡಿಗಳಿಗಾಗಿ, ಕೋಪದಲ್ಲಿ ಬಳಸಿದ ಪದಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ ಯೇಸುವೆ. ಅಪ್ಪ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆಯಿರಿ ಸ್ವಾಮಿ. ಯೇಸುವೆ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆಯಿರಿ. ಯೇಸುವೆ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆದು ನನ್ನನ್ನು ಪರಿಶುದ್ಧಗೊಳಿಸಿರಿ ಸ್ವಾಮಿ. ಪರಲೋಕದ ಪ್ರಜೆಯಾಗಿ ನನ್ನನ್ನು ಮಾರ್ಪಡಿಸಿರಿ.
ಯೇಸುವೆ, ಇಲ್ಲಿಯವರೆಗೆ ನಾನು ಜೀವಿಸಿದಂತಹ ಎಲ್ಲ ಪಾಪದ ಸಮಯವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಪಾಪದ ಎಲ್ಲ ಸಮಯಗಳು ನಿಮ್ಮ ಪ್ರೀತಿಯನ್ನು ಸವಿಯಲು, ನಿಮ್ಮೊಂದಿಗೆ ಜೀವಿಸಲು ನಾನು ಕಳೆದುಕೊಂಡಂತ ಎಲ್ಲ ಸಮಯಗಳನ್ನು, ಪ್ರತಿಯೊಂದು ಸಮಯವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಸಮಯವನ್ನು ವ್ಯರ್ಥ ಮಾಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿರಿ. ಈ ಮುಂದಿನ ದಿನಗಳು, ನನ್ನ ಉಳಿದ ಎಲ್ಲ ದಿನಗಳು, ನೀವು ನನಗಾಗಿ ಇಟ್ಟಂತಹ ಎಲ್ಲ ದಿನಗಳು ನಿಮ್ಮ ಪ್ರೀತಿಯನ್ನು ಸವಿದು, ನಿಮ್ಮ ಪ್ರೀತಿಯನ್ನು ಈ ಲೋಕಕ್ಕೆ ಸಾರುತ್ತಾ, ಈ ಲೋಕಕ್ಕೆ ಬೆಳಕಾಗಿ, ಈ ಲೋಕಕ್ಕೆ ಉಪ್ಪಾಗಿ, ಈ ಲೋಕಕ್ಕೆ ಮಾದರಿಯಾಗಿ ಅಪ್ಪ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಂತ ಮಗನಾಗಿ ಜೀವಿಸಲು ನನ್ನನ್ನು ಆಶೀರ್ವದಿಸಿರಿ, ನನ್ನನ್ನು ಬಲಪಡಿಸಿರಿ ಸ್ವಾಮಿ. ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸಿರಿ. ಪರಿಶುದ್ಧಾತ್ಮರ ಸತ್ಫಲಗಳಾದ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ ಎಂಬ ಫಲಗಳಿಂದ ನನ್ನನ್ನು ತುಂಬಿಸಿರಿ. ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 22ರಲ್ಲಿ ಬರೆದಿರುವಂಥ ಎಲ್ಲ ಸತ್ಫಲಗಳಿಂದ, ಪರಿಶುದ್ಧಾತ್ಮರ ಸತ್ಫಲಗಳಿಂದ ನನ್ನನ್ನು ತುಂಬಿಸಿರಿ. ಪರಿಶುದ್ಧಾತ್ಮರ ಸತ್ಫಲಗಳನ್ನು ನಾವು ಸವಿಯುವಂತಾಗಲಿ. ನಾನು ಸವಿದು ಈ ಲೋಕದಲ್ಲಿರುವ ಪ್ರತಿಯೊಬ್ಬರಿಗೂ ಆ ಸತ್ಫಲಗಳನ್ನು ಹಂಚುವ ಮಗನಾಗಿ ನನ್ನನ್ನು ಬಲಪಡಿಸಿರಿ ಸ್ವಾಮಿ. ನನ್ನನ್ನು ಮಾರ್ಪಡಿಸಿರಿ, ನನಗೆ ಶಕ್ತಿ ನೀಡಿರಿ. ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ, ಶತ್ರುವು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವನು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಶತ್ರುವು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವನು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಏಕೆಂದರೆ ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗಿರುವೆನು. ಇದು ಸೇನಾಧೀಶ್ವರ ಸರ್ವೇಶ್ವರಾದ ನನ್ನ ನುಡಿ. ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ, ಹಂಜಬೇಡ, ಯಾವುದಕ್ಕೂ ಹಂಜಬೇಡ, ಯಾವ ಸನ್ನಿವೇಶಕ್ಕೂ ಹಂಜಬೇಡ. ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗಿರುತ್ತೇನೆ. ಇದು ಸರ್ವೇಶ್ವರರಾದ ನನ್ನ ಮಾತು. ಯೇಸುವೆ, ನೀವು ನನ್ನೊಂದಿಗಿರುವುದಕ್ಕಾಗಿ ಸ್ತೋತ್ರ. ನೀವು ಮಾಡಿದ ಈ ವಾಗ್ದಾನಕ್ಕಾಗಿ ಸ್ತೋತ್ರ. ಹಂಜಬೇಡ, ನಿನ್ನನ್ನು ಕಾಪಾಡುವುದಕ್ಕಾಗಿ ನಾನೇ ನಿನ್ನೊಂದಿಗಿರುತ್ತೇನೆಂದು ವಾಗ್ದಾನ ಮಾಡಿದ್ದೀನಿ. ಈ ವಾಗ್ದಾನಕ್ಕಾಗಿ ಸ್ತೋತ್ರ. ವಾಗ್ದಾನ ಮಾಡಿದ ದೇವರೇ, ನೀವು ನಂಬಿಕಸ್ಥರಾಗಿದ್ದೀರಿ. ವಾಗ್ದಾನ ಮಾಡಿದ ದೇವರು, ನೀವು ನಂಬಿಕಸ್ಥರು. ನೀವು ಮಾಡಿದ ವಾಗ್ದಾನವನ್ನು ನೆರವೇರಿಸುವರಾಗಿದ್ದೀರಿ. ಹೌದು ಸ್ವಾಮಿ. ಕೀರ್ತನೆಗಳ ಗ್ರಂಥ 55ನೇ ಅಧ್ಯಾಯ ವಾಕ್ಯ 22ರಲ್ಲಿ ನುಡಿದಿರುವ ಹಾಗೆ, ನನ್ನ ಜೀವನದ ಭಾರವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ನನ್ನ ಜೀವನದ ಎಲ್ಲ ಸಮಯವನ್ನು, ಎಲ್ಲ ಸನ್ನಿವೇಶಗಳನ್ನು, ಎಲ್ಲ ಕಾರ್ಯಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಯೇಸುವೆ, ನನ್ನನ್ನು ನಿಮ್ಮ ಜೀವವುಳ್ಳ ವಾಕ್ಯದ ಶಕ್ತಿಯನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. ಉಳಿದ ದಿನಗಳು ನಾನು ನಿಮ್ಮ ಜೀವವುಳ್ಳ ವಾಕ್ಯದಿಂದಲೇ ಜೀವಿಸುವಂತೆ ಆಶೀರ್ವದಿಸಿರಿ. ಎಲ್ಲ ಬೇಡಿಕೆಗಳು, ಎಲ್ಲ ಕೋರಿಕೆಗಳು ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮ, ಶಕ್ತಿಯುತವಾದ ನಾಮ ಯೇಸು ಎಂಬ ನಾಮದ ಮುಖಾಂತರ ಪ್ರಾರ್ಥಿಸಿ ಈಗ ಬೇಡಿದ ಎಲ್ಲ ಬೇಡಿಕೆಗಳನ್ನು ಪಡೆದುಕೊಂಡಿದ್ದೇನೆ ಎಂದು ದೃಢವಾಗಿ ವಿಶ್ವಾಸಿಸುತ್ತೇನೆ ಸ್ವಾಮಿ. ಆಮೇನ್.
ಆಮೇನ್. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇಲೆ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೆ. ಸ್ತುತಿ ಘನ ಮಹಿಮೆ ಸಕಲವು ಅಪ ಎಲ್ಲವೂ ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಲಿ. ಆಮೇನ್. ಆಮೇನ್. ಆಮೇನ್.